ಸ್ವಾಮೀಜಿಯವರಿಗೆ ಹೇಳಿದೆ, ನಾವು ಹನುಮಂತನೊಂದು ಹಾಡನ್ನು ಹಾಡಲಿಕ್ಕಿದೆ. ಆದ್ದರಿಂದಲೇ ಈಗ ಪುಂಚಿತ್ ತಯಾರಿಂದ ಆರಂಭಗೊಂಡು ಬಳಿಕ ಪಟ್ಲ ಸತೀಶ್ ಶೆಟ್ರು ಹಾಡನ್ನು ಮುಂದುವರಿಸ್ತಾರೆ. ಪಟ್ಲ ಸತೀಶ್ ಶೆಟ್ರು ಬಹಳ ಪ್ರೀತಿಸಿರುವಂತಹ ಬಲಿಪ ಪರಂಪರೆಯ ಪ್ರಸಾದ ಬಾಲಿಬರು ನಮ್ಮ ಜೊತೆ ಇದ್ದಾರೆ. ಈಗ ಪುಂಚಿತ್ ತಯಾರು ಹಾಗೂ ಪಟ್ಲ ಸತೀಶ್ ಶೆಟ್ರು ಸೇರಿಕೊಂಡು ಚೂಡಾಮಣಿ ಪ್ರಸಂಗ, ಆ ಪ್ರಸಂಗದ ಬಹಳ ಪ್ರಸಿದ್ಧ ಹಾಡು ಕ್ಷೇಮವೇನೈ ಹನುಮ. ಈ ಹಾಡನ್ನು ಇರುವರು ಭಾಗವತರು ಸೇರಿ ಹಾಡ್ಲಿಕ್ಕಿದ್ದಾರೆ. ರಾಮನ ಮುದ್ರೆಯುಂಗುರವ ತನ್ನಂಗಯ್ಯೋ ರಾಮನ ಮುದ್ರೆಯುಂಗುರವ ತನ್ನಂಗೈಯೊಳಿಟರ್ಚಿಸಿ ಸೌಂದರ್ಯಾತ್ಮನ ದಿವ್ಯಮೂರ್ತಿ ಅದರೋ ಕಂಡಂತೆ ಸೌಂದರ್ಯಾತ್ಮನ ದಿವ್ಯಮೂರ್ತಿಯು ಅದರೊಳ್ ಕಂಡಂತೆ ಸೌಂದರ್ಯಾತ್ಮನ ದಿವ್ಯ ಮೂರ್ತಿಯೋ ಅದರೋ ಕಂಡಂತೆ ಕೊಂಡಾಡುತ್ತ ಕಂದರ್ಪ ಪಂಕಜ ರವಿತಾನಂದೇ ಕಂದರ್ಪಾನನ ಪಂಕಜಗೆ ರವಿತ ಬಂದಂತೆ ಸಂತೋಷ ಮುದಯರ ಕ್ಷೇಮವಾದಿಗಳ ಕೇಳುತ್ತ ನಿಂದಿರ್ದಳು ರಾಮ 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 ಕ್ಷೇಮವೇನೆ ಹನುಮ ನಮ್ಮ ಬಲಿಗೆ ಕ್ಷೇಮವೇನೈ ಹನುಮ ಕ್ಷೇಮವೇನೆ ಹನುಮ ನಮ್ಮ ಬಲಿಗೆ ಹನುಮ ರಾಮ ಲಕ್ಷ್ಮಣರು ಕಾಡಿನಲ್ಲಿ ಸುಸ್ಥಿರವಾಗಿ ಗಾನವನ್ನು ಅಪ್ಪಿಕೊಂಡು
ಒಪ್ಪಿಕೊಂಡು ಒಂದು ಅಕ್ಷಯ ಸೂತ್ರದಲ್ಲಿ ನಮ್ಮನ್ನು ಬಂದಿಯಾಗಿಸಿ ಇಷ್ಟು ಜನರ ಸಂಬಂಧ ನಮಗೆ ಉಂಟು ಅಂತಾದ್ರೆ ಅದು ಯಕ್ಷಗಾನದಿಂದ. ಇಷ್ಟು ಜನ ನಮ್ಮನ್ನು ಪ್ರೀತಿಸ್ತಾರೆ ಅಂತಾದ್ರೆ ಅದು ಯಕ್ಷಗಾನದಿಂದ. ಅದರಿಂದ ಯಕ್ಷಗಾನ ನಮಗೆ ಅನ್ನ ಕೊಟ್ಟಿದೆ, ಬದುಕು ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ, ವಿಶ್ವಾಸ ಕೊಟ್ಟಿದೆ, ಎಲ್ಲವನ್ನೂ ಕೊಟ್ಟಿದೆ. ಅದನ್ನು ಬಿಟ್ಟು ಹೋಗುವುದು ಅಪರಾಧ ಆಗುತ್ತೆ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಾಡುಗಳನ್ನ ಹಾಡುವ ಮೊದಲು ಅದೇವರಿಗೆ ರಕ್ಷೆ ಆಗ್ತದೆ. ಪದ್ಮನಾಭ ಉಪಾಧ್ಯಾಯರನ್ನು ಪರಮ ಪೂಜ್ಯ ಸ್ವಾಮೀಜಿಯವರು ಶಾಲು ಹೊದಿಸಿ ಇದರ ಪ್ರಾಯೋಜಕರು ಗುರುಪುರ ಬಂಟರ ಸಂಘದ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಸುದರ್ಶನ್ ಶೆಟ್ರು, ರಾಜ್ಕುಮಾರ್ ಶೆಟ್ರು, ಪಟ್ಲ ಸತೀಶ್ ಶೆಟ್ರು ಇವರ ಬಗ್ಗೆ ಚೆನ್ನಾಗಿ ತಿಳಿದೇ ಇದೆ. ಸತ್ಯನಾರಾಯಣ ಪುಂಚಿತ್ತಾಯರು ಯಕ್ಷಗಾನ, ಭಾವಗೀತೆ, ಜನಪದ ಸೊಗಡು ಎಲ್ಲವನ್ನು ಕೂಡ ಅಂತರ್ಯಾಮಿಗೊಳಿಸಿದವರು. ಆಮೇಲೆ ಬಲಿಪ ಪರಂಪರೆಯ ಸಮರ್ಥ ಪ್ರತಿನಿಧಿ ಪ್ರಸಾದಣ್ಣ ಎದುರೆ ಪರಂಪರೆಯಲ್ಲಿ ನೆಲೆಗೊಳ್ಳುತ್ತದೆ ಅಂತ ಬಲಿಪ ಪ್ರಸಾದ ಭಾಗವತರು. ಗಿರೀಶ್ ರೈ ಕಕ್ಕೆ ಪದವು ಯುವ ಜನತೆ ಪ್ರೀತಿಸುವಂತಹ ಭಾಗವತರು. ಗಿರೀಶ್ ರೈ ಕಕ್ಕೆ ಪದವು ಗುರುಪುರ ಬಂಡರ ಮಾತೃ ಸಂಘ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿ ಒಂದೊಳ್ಳೆಯ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದಂತಹ ತೃಪ್ತಿಯೂ ಕೂಡ ಅವರಿಗೆ ಇದೆ. ಅದೇ ರೀತಿ ಗುರುಪ್ರಸಾದ್ ಬೊಡಿಂಜಡ್ಕರು ಮೊದಲೆಯಲ್ಲಿ ಹಾಗೂ ಚೆಂಡೆಯಲ್ಲಿ ಪದ್ಮನಾಭ ಉಪಾಧ್ಯಾಯರ ಚೆಂಡೆಗೆ ಬಾಧಕದಾಗದ ಹಾಗೆ ಮದ್ದಲೆಯನ್ನು, ಅವರ ಮದ್ದಲೆಗೆ ಬಾಧಕ ಆಗದ ಹಾಗೆ ಚೆಂಡೆಯನ್ನು ನವಿರಾಗಿ ನುಡಿಸಿದವರು. ಚಕ್ರತಾಳದಲ್ಲಿ ನೃತ್ಯ ಸಹಕರಿಸಿದಂತಹ ಶ್ರೀತ ರಾಹುಲ್ ಅವರು. ಗುರುಪುರ
ओम देवदेवोत्तम देवता सार्वभौम अखिलांड कोटि ब्रह्मांड नायक श्रीमद् अभय नृसिंहो बहुपरात् आत्मयोनि स्वयं जातो वैखानः सामगायनः श्री अभयनंदकी कृष्ण पावनाशः शंकरनंदकी चक्रे शार्ङ्गधर्माधार ॐ
नरसिंहा पाहि मां श्री अभय नरसिंहा पाहि मां श्री अभय नरसिंहा पाहि मां श्री अभय नरसिंहा वज्रदेहि पालका सर्वशक्ता अनुपमा वज्रदेहि पालका सर्वशक्ता अनुपमा दुरितवेल्लवतरिदु रक्षिसेम्मनु दुरितवेल्लवतरिदु रक्षिसे
असाध्यं तव किं वद रामदूतकृपासिन्धो मत्कार्यं साधय प्रभो। पुण्यमहोत्सवವು ಹನುಮನ ದಿವ್ಯ ಮಹೋತ್ಸವವು ಹನುಮನ ದಿವ್ಯ ಮಹೋತ್ಸವವು ಬಿಂಬದ ನೆರಳಲ್ಲಿ ಕಂಗೊಳಿಪ ಛಾಯಾರೂಪನೇ ವಿಧ ವಿಧ ಸೇವೆಯ ಪಡೆಯುತ್ತ ಭಕ್ತರ ಸಲಹುವ ಕೇಸರಿ ಅರ್ಕ ಗಣಪತಿಯ ಬಿಂಬದ ನೆರಳಲ್ಲಿ ಕಂಗೊಳಿಪ ಛಾಯಾರೂಪನೇ ಮುಕ್ತಿಪ್ರದಾಯಕ ಸನ್ಮಾರ್ಗದರ್ಶಕ ಸಂಕಷ್ಟಗಳ ಕಳೆಯೋ ದೇವ ಶ್ರೀ ಗುರು ರಾಮಾಂಜನೇಯನೇ ಪುಣ್ಯಮಹ ದಿವ್ಯ ಮಹೋತ್ಸವವು ಕಂಗಳೆರಡು ಸಾಲದು ವೈಭವ ನೋಡಲು ವಜ್ರದೇ
ವಾನರಥ ರಾಮದೂತ ಪ್ರಖ್ಯಾತ ರಾಮ ಮಂತ್ರವಾನೇ ಮದಿ ಕಾಮಾರಿಗರು ಹಿದಾತ ರಾಮ ಮಂತ್ರವಾನೇ ಮದಿ ಕಾಮಾರಿಗರು ಹಿದಾತ ಅಂಜನಿ ನಂದನ ಸ್ವಾಮಿ ಮುಖ್ಯ ಪ್ರಾಣ ನೀಡು ಅಭಯದಾನಾದಯ ಸಂಪೂರ್ಣ ಸಂತ ಜನ ಪ್ರೇಮಿ ಮಂತ್ರ ಸಿದ್ಧ ಕರುಣಿ ಸಂತ ಜನ ಪ್ರೇಮಿ ಮಂತ್ರ ಸಿದ್ಧ ಕರುಣಿ ಚಿಂತೆಯ ಬಿಡಿಸಯ್ಯ ಹನುಮ ಮಹಿಮಾತ್ರಾಣಿ ಚಿಂತೆಯ ಬಿಡಿಸಯ್ಯ ಹನುಮ ಮಹಿಮಾತ್ರಾಣಿ ಅಂಜನಿ ನಂದನ ಸ್ವಾಮಿ ಮುಖ್ಯ ಪ್ರಾಣ ಧನ್ಯವಾಯುನಂದನ ಜ್ಞಾನ ಭಕ್ತಿ ಪೂರ್ಣ ಧನ್ಯವಾಯುನಂದನ ಜ್ಞಾನ ಭಕ್ತಿ ಪೂರ್ಣ ಮಾನ್ಯ ಮೂಲ ನಾರಾಯಣ ನಾಮ ಪ್ರೇಮ ಸಂಪನ್ನ ಮಾನ್ಯ ಮೂಲ ನಾರಾಯಣ ನಾಮ ಪ್ರೇಮ ಸಂಪನ್ನ ಅಂಜನಿ ನಂದನ ಸ್ವಾಮಿ ಮುಖ್ಯ ಪ್ರಾಣ ನೀಡು ಅಭಯದಾನಾದಯ ಸಂಪೂರ್ಣ ಅಂಜನಿ ನಂದನ ಸ್ವಾಮಿ ಮುಖ್ಯ ಪ್ರಾಣ ನೀಡು ಅಭಯದಾನಾದಯ ಸಂಪೂರ್ಣ
जय वायु हनुमंत जय भीम बलवंत जय पूर्णमतिवंत जय सलहु संता जय वायु हनुमंत जय भीम बलवंत जय पूर्णमतिवंत जय सलहु संता जय पूर्णमतिवंत जय सलहु संता जय जय हनुमंत जय जय हनुमंत जय जय हनुमंत जय जय बलवंत ಹುಟ್ಟಿ ಅಂದು ರಾಮನ ಸೇವೆ ಅಂದದಲ್ಲಿ ಮಾಡಿದ ವಿಫಲವ ಕೂಡಿ ಅಂಜನೇಯಲಿ ಹುಟ್ಟಿ ಅಂದು ರಾಮನ ಸೇವೆ ಅಂದದಲ್ಲಿ ಮಾಡಿದ ವಿಫಲವ ಕೂಡಿ ಸಿಂಧು ಲಂಘಿಸಿ ಕಳರವನವ ಭಂಗಿಸಿ ಸೀತೆ ಗುಂಗುರವ ಕೊಟ್ಟೆ ಲಂಕಾಪುರವ ಸುತ್ತೆ जय वायु हनुमंत जय भीम बलवंत जय पूर्णमतिवंत जय सलहु संता जय पूर्णमतिवंत जय सलहु संता जय 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 हनुमंत 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 ಮತ್ತು ಬಾಲವೇರಿ ಉಪ್ಪುಗೂಡದ ಸಂಸಾರಿಕದ ಮಾತ ದೈವ ಮೈಸಂದಾಯಿ ರಕ್ತೇಶ್ವರಿ ಅಣ್ಣಪ್ಪಂಜುಳ ಮಾತ ನಮ ಪ್ರಾರ್ಥನೆ ಮಲ್ಪುರು ಸ್ವರೂಪ ನಮ ಗ್ರಾಮದೇವರ ಅಮೃತೇಶ್ವರ ಮಹಾಗಣಪತಿ ಗ್ರಾಮಡಿತನ ದೇವ ವೈದ್ಯನಾಥಿ ಮುಂಡದಾಯಿ ಮೂಡಾಡಿತನ ವರದರಾಜ ವೆಂಕಟರಮಣ ದೇವರಿ ಅವತ್ತಾಂದ ಈ ಮಣ್ಣೆಡೆ ವಜ್ರದೇಹಡು ಮೆರಬಿಂಚಿನ ದೇವರು ಅಭಯ ನರಸಿಂಹ ದೇವರು ಗುರುರಾಮಾಂಜನ ದೇವರು ಅರ್ಕ ಮಹಾಗಣಪ ದೇವರಿ ಪಟ್ಟಾಭಿಷೇಕ್ ಶ್ರೀರಾಮಚಂದ್ರ ದೇವರಿ ನಾಗಬ್ರಹ್ಮ ದೇವರಿ ಅವತ್ತೊಂದು ಹಿರಿಯ ನಕಲ ಪುರಪ ಪಡೆಯನ್ನು ಬರ್ತಂದು ಈ ಮಣ್ಣೆಡ ಸತ್ಯದ ಮಣ್ಣೆ ಧರ್ಮ ಇತ್ತಿನ ಮಣ್ಣೆ ಸತ್ಯದ ನೋಡಿ ಇತ್ತಿಂಚಿನ ಪುರಪ ಪಡೆಯನ್ನು ಬತ್ತಿಂಚಿನ ಧರ್ಮ ಇತ್ತಿಂಚಿನ ದೈವಲು ಆ ರಕ್ತೇ ಸಹಿತ ಮೈಸಂದಾಯ ಅಣ್ಣಪ್ಪಂಜುಳ ಮಾತರಮ ಭಕ್ತಿ ಶ್ರದ್ಧಾಪೂರ್ವಕವಾದ ಪತ್ತಪ್ಪವಾಲು ಒಟ್ಟುಗು ಸೇರಂದು ಪತ್ತು ಬೆಲ್ಲ ಒಪ್ಪುವುದೊಂದು ನಮ್ಮ ದೈವಡ ಪ್ರಾರ್ಥನೆ ಮಲ್ಪನು ಸ್ವಾಮಿ ನಿರ್ಣಯ ಮಲ್ತಿನ ಪ್ರಕಾರವಾದ ಈ ವಜ್ರದೇ ಜಾತ್ರಾ ಮಹೋತ್ಸವಾದ 2 ದಿನದ ಆ ಉತ್ಸವ ಬಲಿ ದೇವರನ್ನ ಅಂಚ ಅನೈತ ಮನದಾನಿ ಆ ದೈವ ದೇವರಿಗೆ ಒಂಜಿಗಿಂಡಿ ಬೇರ್ಬೋಡು ಸಿರಿಸಿಂಗಾರ ನೇಮೋತ್ಸವ ಅಂಚಾನುಪ್ನಾವೃತನಗ ಆ ದೇವರು ಆರಿಗಿಂಚಬೋಡ ಅಂಚೆ ಎಂಕಡವಾದ ನಿರ್ವಿಘ್ನದ 2 ದಿನದ ಉತ್ಸವ ಆರೆಗೋಡ ಅಂಕ ಮಲ್ತೊಂಡಿರಿ ಅಂಚಾನುಪ್ನಾವೃತ ಇನ್ನಿತ ಧರ್ಮ ದೇವರಿಗೆ ಇನ್ನಿತ ಸಿರಿಸಿಂಗಾರ ನೇಮೋತ್ಸವ ಯಸಗದ ಅಂಚಾನುಪ್ನಾವೃತನಗ ನಮ್ಮ ಗುರು ಹಿರಿಯರ ಧರ್ಮ ದೇವರ ಮಾತ ದುಂಬುದಿ ಒಂದು ದೈವ ಸನ್ನಿಧಾನ ಪಂಚಗವ್ಯ ಪುಣ್ಯ ಮಹಾಗಣಪತಿಯಾಗ ನವಕ ಪ್ರಧಾನ ಹೋಮ ನವಕಾಲ ಕಳಶನ್ಮಾದ ಕಟ್ಟದು ಅಲ್ಲಿ ತಿಳಿದು ಅಭಯ ನರಸಿಂಹ ದೇವರನ್ನ ಅಪ್ಪಣೆಗೆ ತಂದು ಅಲ್ಲಿ ತಿಳಿದು ಭಂಡಾರ ತಂದು ಈ ಮಣ್ಣಡಿ ಕೀರ್ತದೆ ಐಕ ಬೋಡ್ ಬೋಡಲ್ಲಿ ಕಲಶಾಭಿಷೇಕ ಬಂತದ್ದು ನಮ್ಮ ಶಕ್ತಿಯ ಭಕ್ತಿಯಾನ ಶಕ್ತಿಯಾನುವಾದ ನಮ್ಮ ದೈವ ದೇವರಿಗೆ ಯಥಾನ ಶಕ್ತಿ ಪರ್ವ ಬಾಡ್ದ ಅಂಚಾನುಪನ ಮಲ್ಪಾನ ಸತ್ಕರ್ಮರ್ದವರ ಪಾಡಿಂದ ಕಲಶಾಭಿಷೇಕ ಕಡ್ದವರ
ದೈವಲ ಪರಿಪೂರ್ಣವಾದ ಷೋಡಶಗಳು ಇಂಜೊಂದು ಯಾವ ರಾಯಕಾಲವಲ್ಲೋಡ ಈ ಮನ್ನಡು ಆ ಉಪ್ಪು ಕೊಡದ ಮನ್ನಡು ಸಂಸಾರಲಿ ಬೆರಿಪತ್ತೊಂದು ಈ ಧರ್ಮದ ಕೊಡಿ ಊರ್ತ ನಂಗೆ ಮನುಷ್ಯರ್ಗ ಪಣಜರಕ್ಕೆ ಸಾಧ್ಯ ಐತಿ ಅವೇ ಪ್ರಕಾರವಾದ ಭಕ್ತಿಕಾಲ ಅನ್ನುವಂತೊಂದು ಜಾಗ ಚಿತ್ತೊಂದಿಲಿಪ ಒಂದು ಗ್ರಾಮ ದೇವರನ್ನ ಒಡಂಬಡಿಗೆ ಬಂತೊಂದು ಅಭಯ ನರಸಿಂಹ ದೇವರನ್ನ ಗುರು ರಾಮಾಂಜನ ದೇವರನ್ನ ನಾಗಬ್ರಹ್ಮ ದೇವರನ್ನ ಅಂದುವಂತಂದು ಈ ಮಲ್ಪಾನ ಮಹಾಪೂಜನ ಸೇವನ ದೇವರ ಸಂತೋಷದಾವರ ಸ್ವೀಕಾರವಂತಂದು ಅವತ್ತು ಕೆಲವು ಭಕ್ತಿಯರು ಮಾತ್ರ ಈ ಸನ್ನಿಧಾನ 5 ದಿನ ಕಷ್ಟಗಾರರು ದೂರ ಮಲ್ಪಾರಗಳು ಆ ಉದ್ದೇಶ ಮತ್ತು ಈ ಮನ್ನಡ ಪರಕೆನೆ ಒಪ್ಪಿಸಾದರ ಅಕಲ ಇಷ್ಟಾರ ದೈವದ ಅನುಗ್ರಹ ಅಂತ ಕೊರದು ನಮ್ಮ ಒಟ್ಟುಕು ಸೇರಿ ರಾತ್ರಿ ಕೊರಪೇಟೆ ಸಿರಿಸಿಂಗಾರ ಹೋಮೋತ್ಸವ ದೈವಲಗೆಂಚು ಬೋಡ ಅಂಚಿನ ಎಂಕಲ ನಿರ್ವಿಘ್ನರ್ದವರ ಪೂರ್ಣಮಲ್ಪಾರ ಕೊರದು ದೈವ ಕೊರಪಿನ ಪ್ರಸಾದರ್ದವರ ಅಕಲಕಲ ಮನತೆನ್ನ ಸ್ಥಳಬಳಗಾದ ಪೂರ್ಣಿಮಂತ ಅತಿಶಾದ ಎಂಗಳದಪ್ಪ ಈ ಮನ್ನಡೆ ಹೆಚ್ಚಿನ ದೇವತಾಕಾರ ಸಂತರ ಭಾಗ್ಯನ ಆರೋಗ್ಯನ 5 ಕೋಟಿ ಶಕ್ತಿನ ದೇವದರೆ ಅನುಗ್ರಹ ಮತ್ತು ಮಾತೆಲ್ಲ ದೈವ ರಕ್ತೇಶ್ವರಿ ಮೈಸಂದ ಅಂಡಪೊಳ್ಳಿನ ಮಾತ್ರ ಸೇರಿದ ಪ್ರಾರ್ಥನೆ ಮಾಡ್ತಾರೆ ಶ್ರೀಪಾದ ಮಂದಿರೇ ಪರ್ವತ್ವಾಪಾವತಿಯಾಂ ದೀರ್ಘಂ ಶ್ವಾಸಂ ಅಹಂ ಭಜೆ ದೀರ್ಘಂ ಶ್ವಾಸಂ ಅಹಂ ಭಜೆ ದೀರ್ಘಂ ಶ್ವಾಸಂ ಅಹಂ ಭಜೆ ಮೈಸಂದಾಯ ದೇವತಾಭ್ಯೋ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದಾಯ ಗೋವಿಂದ ಶಕ್ತಾರ್ಜಾಂ ಶರಣೀಕರಾಂತ ನೇತ್ರಾಶ್ಕಲ ರಸತ್ರೀತ ಸಿಂಹಚರಾಂ ಚಂದ್ರಸಿಂಹರಥ ಶ್ರೀಗುರುಗಾಂ ಕುರುವಾಣಿವಾಂ ஓடி ஓடி விளையாட ஓடி ஓடி விளையாட ಬಂಗಾರ ಬಂಗಾರ ಈ ಬದುಕು ಬಂಗಾರ ನರಳು ಹಲೋ ಹಾಯ್ ಸುಷ್ಮಾ ಓಲದೆ ಯಾನು ಇಲ್ಲಡುಲ್ಲ ಯಾನು ಚೂರು ಪ್ರಾಬ್ಲಮ್ ದುಲ್ಲದೆ ಕೋಡರಿ ವರ್ಷಕ್ಕೆ ನಮ್ಮನೆ ತೂದು ಮೂಸೋದಿದ್ದ ಅಂತಿದೆ ಆ ಹಿಂಗೆ ಕಾಲ್ ಮಾಡ್ತಿದ್ದು ಇಲ್ಲಕ್ಕೆ ಬರ್ಬೇಕಂತೆ ಒಳ್ಳ ಕುರುಳ ಬಲ್ಲಂಜಿ ಅವು ಅಂಡ ನಮ್ಮಲಿಕ್ಕೆ ಪೊರ್ಲ ಅವರ ಬಲ್ಲಿದೆ ಪಂಡ ಇಟ್ಟು ಡಾನ್ಸ್ ಬಾರಿ ಜೋಡಿದೆ ಇಲ್ಲ ಏನ್ ಇಚ್ಚಿರಿ ಬಂದು ಏನು ಊರಿನ ಫ್ರೆಂಡ್ ಬಲೆ ಬಂತೆ ಆಡ ಇಲ್ಲಡಿ ನಾ ಅಚ್ಚಿಲ್ಲದೆ ಒಯ್ಕ್ಲ ಮಾರಿ ಸಾಕಂಡಾಯಿ ಇಲ್ಲಕ್ಕೆ ಬರಡಾಯಿ ಇಲ್ಲದ ಫಾರಿನ್ ಬೆಲ್ಲ ಅವನು ನನಗೆ ಬುಕ್ ಮಾಡ್ತೆ ಓಕೆ ಬಾಯ್ ಬಾಯ್ ಇಲ್ಲದ ಬಾಕಿ ಇತ್ತು ಡೂಲೈ ಬರೋಲಿ ಪ್ರೀತಿ ಪ್ರೇಮ ಪ್ಯಾರ್ ಇಷ್ಟ ಮೊಹಬ್ಬತ್ ಒಂದು ಮಾತ ಇಷ್ಟ ಆಪುಜಿ ಅವಿ ಲಾಸ್ಟ್ ಮೊಹಮ್ಮದ್ ಮೊಹಬ್ಬತ್ ರಕ್ತಿಯ ಮೊಹಬ್ಬತ್ ತುಲ ಮಂಜುಳ ಎನ್ನ ಪ್ರೀತಿನ ಮೇಲೆ ನಿರಾಕರಣೆ ಮಾಡ್ತಾನೆ ಮನಸ್ಸು ಸುಡಾಪುಣ ನನ್ನ ಮಗನ್ ಮಾಡ್ಬೇಕಂತೆ ನನ್ನ ಮಗನ್ ಆಸೆ ಜನಾಲೆ ನದುಲ ಒಂದು ವೇಳೆ ನನ್ನ ಪ್ರೀತಿ ನಿರಾಕರಣೆ ಮಾಡ್ತಾನಂದ ಎಲ್ಲ ಪೇಪರ್ ಟಿವಿ ಬರಬಾರು ಇಂಚ ರೌಂಡ್ ಸರ್ಕಲ್ ಮಾಡಿದೆ ಏನನ್ನ ದೋಷ ಇಂಚ ಈತನಿಗೆ ಸುಂದರವೇ ಶಾಪವಾಯಿತೆ ಸುಂದರ ಮನಗಟ್ಟೊಚ್ಚಿ ಒಂದು ವೇಳೆ ಕೂಡ ಬೈಯರ್ದು ಕಾಂಡೆ ರಾತ್ರಿ ಪೂರ ನಿನ್ನ ರೌಂಡ್ ಸರ್ಕಲ್ ಮಾಡಿದೆ ಐದು ಕೂಡ ಬಾಣದ ಗುರುತು ಬಾಣದ ಗುರುತಿ ಬರು ಬರು ಈತನ ಸಾಗೆ ಕಾರಣದ ಮಾಯಂಗಿನಿ 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 ಎಂಬತ್ತಕ್ಕೆ ತುಲ ಎನ್ನ ಮನಸ್ಸು ದಾದಪುರ ಬರ್ಕುಡ ಆ ಪ್ರೀತಿದ ವಿಷಯ ಪೂರ ಪರಡಾಗ ಒಂದು ವೇಳೆ ನನ್ನ ಪ್ರೀತಿನ ಸ್ವೀಕಾರ ಮಾಡ್ಕೊಂಡಿದ್ದಡ ಈ ಪುಷ್ಪವನ್ನು ನಿನ್ನ ತರಕಿದಿಲ್ಲ ಒಂದು ವೇಳೆ ನನ್ನ ಪ್ರೀತಿ ನಿರಾಕರಣೆ ಮಾಡ್ಕೊಂಡಿದ್ದಡ ಈ ಪುಷ್ಪವನ್ನು ಕೊಡೋದು ನನ್ನ ಪುನಃಪುದಿಲ್ಲ ನಿರ್ಧಾರ ನಿಕ್ಕಬುಡ್ನ ಚೆಂಡಿ ನಿನ್ನ ಕಾರ್ಗೈತನನ್ನು ಚಿಲ್ವನ್ನ ಮುಡ್ಕೊಂಡು ಚಿಲ್ಲನೇನಾ ಚೆಲ್ಲನೆ ಒಂದು ಚಾನ್ಸ್ ಇಲ್ಲ ಒಂದು ಚಾನ್ಸ್ ಕೊಡು ನನ್ನ ನಾಟಕನ ಕಷ್ಟೊಚ್ಚಿತ್ತಲ್ಲ ಅರ್ಧ ಗಂಟೆ ನಿನ್ನ ನಿರ್ಧಾರ ತಿರುಪಲ್ಲ ಯಾನ ಅವನ ಬಾಕಿಲ ಅವ್ರು ಕಾದು ನೋಡ್ರೆ ನೀನು ತುಂಬ ಎತ್ತಿದ್ರು ಗೊತ್ತಾಗ ಸರಿ ಒಂದು ವೇಳೆ ಅಂತ ಪ್ರೀತಿ ನೀನು ನಿರಾಕರಣೆ ಬಂದಿದ್ದದ ಮಾತಾಡಲ್ಲ ನಮಸ್ಕಾರ ನಮ್ಮ ತುಳುನಾಡದ ಪುಂಚದ ನಾಗನೆಲೆದ ಪಂಚವರ್ಣದ ಮಣ್ಣು ನಾಗನಾಡ ಸ್ವಲ್ಪ ಜಡಿ ಬಲ್ವ ಬಾಯ್ದ ಕಣ್ಣು ಲೋಕದ ಕಣ್ಣು ನಮ್ಮ ತುಳುನಾಡು ಅಂಚಿತ್ನ ತುಳು ಅಪ್ಪನ ಸಿರಿಗಾಲ್ ಬರ್ದು ಬೈದಿನ
ಮಂಗಳೂರಿನ ಸರಹದ್ದಿನಲ್ಲಿ ಫಲ್ಗುನಿ ನದಿ ತೀರದ ಪುರಾಣ ಪ್ರಸಿದ್ಧ ಪುರ ರಾಮರಲ್ಲಿ ರಾಮ ನಾಮ ತುಂಬಿಕೊಂಡು ರಾಮಚಂದ್ರನ ಹೃದಯ ಸಿಂಹಾಸನದಲ್ಲಿ ನೆಲೆಯನ್ನು ಕಂಡ ಶ್ರೀ ವೀರ ಆಂಜನೇಯನ ಜೊತೆಯಲ್ಲಿ ನೆಲೆಯನ್ನು ಕಂಡ ಶ್ರೀ ರಾಮಾಂಜನೇಯ ದೇವರ ನೆನಪಿಡು ವಜ್ರದೇಹಿ ಮಠ ಭಕ್ತಿ ಶ್ರದ್ಧೆಯನ್ನ ಜೀವನ ಸಂಸ್ಕಾರವನ್ನ ಸಾರಿ ಹೇಳುವುದರ ಮೂಲಕ ಧರ್ಮದಾನವನ್ನು ಮಾಡಿ ಸದ್ಭಕ್ತರ ಹೃದಯದ ಮನೆಯಲ್ಲಿ ನೆಲೆಯನ್ನು ಕಂಡ ಪರಮ ಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರ ಪಾದಕ್ಕೆ ಶುಭವಾಗಿ ಇವರ ಅಪ್ಪಣೆಯನ್ನು ಆಶೀರ್ವಾದವನ್ನು ಪಡೆದು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಆದಿಪೂಜ್ಯದ ವಿಜ್ಞಾನಶಕ ಸಿದ್ಧಿದಾಯಕ ಸಿದ್ಧಿ ಪ್ರದಾಯಕ ಶ್ರೀ ವಿಘ್ನೇಶ್ವರನ್ನು ನಮಿಸುತ್ತಾ ನಮ್ಮ ನಿಮ್ಮೆಲ್ಲರನ್ನು ಕಾಪಾಡುತ್ತಿರುವಂತಹ ಶ್ರೀಪುರಲಿ ರಾಜರಾಜೇಶ್ವರಿ ಅಮ್ಮನವರ ಪಾದ ಸಮ್ಮಿಗಳಿಗೆ ವಂದಿಸುತ್ತಾ ಇಲ್ಲಿ ನೆರೆದಿರುವಂತಹ ಎಲ್ಲಾ ಪ್ರೇಕ್ಷಕರಿಗೂ ಅಭಿಮಾನದಿಂದ ಗೌರವದಿಂದ ಮನದಾಳದಿಂದ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಮುಂದುವರಿಸಿ ಮಠ ವಜ್ರದೇಹಿ ಜಾತ್ರೆ ಪ್ರಯುಕ್ತ ಪರ್ಯಾಯ ಪೀಠಾರೋಹಣ ಮಾಡಲಿರುವ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮಹಾಸಂಸ್ಥಾನಂ ಪೇಜಾವರ ಮಠಾಧೀಶರಾದ ಪರಂ ಪೂಜ್ಯ 1008 ಶ್ರೀ 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 ವಿಶ್ವೇಶತೀರ್ಥ ಸ್ವಾಮೀಜಿಯವರಿಗೆ ಕನಕ ತುಲಾಭಾರ ಸೇವೆಯ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ತಾ ಇದೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಿಶುಸೀದ ಗಣಪತೆ ಗಣೇಶತ್ವಮಾರ್ವಿಪ್ರಾತಮಂ ಕವೀನಾಂ ನರ್ತೆ ತಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಗಮನ್ ಚಿತ್ರಮರ್ಚ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾತ್ ಸ್ವಸ್ತಿ ನ ಪೂಜಾ ವಿಶ್ವವೇದಾ ಸ್ವಸ್ತಿ ನಸ್ತಾಕ್ಷ ಅರಿಷ್ಟನೇಮಿ ಸ್ವಸ್ತಿ ನ ಬೃಹಸ್ಪತಿರ್ದದಾತು. ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಶ್ರೀಮದಾಚಾರ್ಯರ ಒಂದು ಸಂಕಲ್ಪದಂತೆ 16 ವರ್ಷಕ್ಕೊಮ್ಮೆ ಬರುವ ಈ ಪರ್ಯಾಯ ಪೂಜಾ ಕೈಂಕರ್ಯ ಅದನ್ನು ಸ್ವೀಕರಿಸುವ ಪೂರ್ವಭಾವಿಯಾಗಿ ಈ ಜಾತ್ರೆಯ ಸಂದರ್ಭದಲ್ಲಿ ನಮ್ಮ ಈ ಮಠಕ್ಕೆ ಆಗಮಿಸುವ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕಂಡು ಸ್ವಾಮೀಜಿಯವರ ಅತ್ಯಂತ ಅಭಿಮಾನ ಭಕ್ತಿ ಪುರಸ್ಸರವಾದ ಸ್ವಾಗತವನ್ನು ಸ್ವೀಕರಿಸಿ ನಮಗೆ ತುಂಬ ಸಂತೋಷವಾಗಿದೆ. ನಮ್ಮ 2 ವರ್ಷದ ಪರ್ಯಾಯ ಚೆನ್ನಾಗಿ ನಡೆಯಲಿ ಅಂತ ಸ್ವಾಮೀಜಿಯವರ ಮತ್ತು ನಿಮ್ಮೆಲ್ಲರ ಶುಭ ಹಾರೈಕೆ ನಮಗೆ ಬಲ ಬರ್ತದೆ. ಆ ಪರ್ಯಾಯದ 2 ವರ್ಷಗಳಲ್ಲಿ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಎಲ್ಲ ರೀತಿಯ ಸಮೃದ್ಧಿಯಾಗಲಿ. ಅನೇಕ ಸಮಸ್ಯೆಗಳು ಅದೆಲ್ಲ ಪರಿಹಾರವಾಗಿ ಒಳ್ಳೆ ಶಾಂತಿ ಸುಭಿಕ್ಷೆಯಲ್ಲಿ ಎಲ್ಲ ಜನರು ಸಂತೋಷದಿಂದ ಕಾಲ ಕಳೆಯುವಂತೆ ಭಗವಂತನ ಪ್ರಾರ್ಥನೆ. ಭಗವಂತನ ಪ್ರಾರ್ಥನೆ ಲೋಕದ ಕಲ್ಯಾಣಕ್ಕೆ ಕಾರಣ. ಮರದ ಬೇರಿಗೆ
ನೀರು ಹಾಕಿದರೆ ಕೊಂಬೆಗಳಲ್ಲಿ ಹಣ್ಣು, ಕೊಂಬೆಗಳಿಗೆ ನೀರು ಹಾಕದೆ ಉಪಯೋಗ ಇಲ್ಲ. ಬೇರಿಗೆ ನೀರು ಹಾಕಿದರೆ ಕೊಂಬೆಗಳಲ್ಲಿ ತನ್ನಷ್ಟಕ್ಕೆ ಫಲಪುಷ್ಪ. ಜಗತ್ತಿನ ಬೇರೆ ಯಾರು? ಊರ್ಧ್ವ ಮೂಲಂ. ಊರ್ಧ್ವ ಅಂದರೆ ಸರ್ವೋತ್ತಮನಾದ ಭಗವಂತನೇ ಜಗತ್ತಿನ ಬೇರು. ಅವನ ಆರಾಧನೆ ಮಾಡಿದರೆ ಬೇರಿಗೆ ನೀರು ಹಾಕಿದಂತೆ, ಕೊಂಬೆಗಳಲ್ಲಿ ಫಲಪುಷ್ಪ ಬರುವಂತೆ ಮನೆಗಳಲ್ಲಿ ಸುಖ ಸಮೃದ್ಧಿಯಾಗಲಿಕ್ಕೆ ಭಗವಂತನ ಆರಾಧನೆಯಿಂದ ಜನರಿಗೆ ಕಲ್ಯಾಣ. ಬೇರಿಗೆ ನೀರು ಹಾಕಿದ್ದರಿಂದ ಕೊಂಬೆಗಳಲ್ಲಿ ಹಣ್ಣು ಪುಷ್ಪ. ಅದರಂತೆ ಜನರ ಕಲ್ಯಾಣದ ಕಾರ್ಯ ಮಾಡಿದರೆ ಭಗವಂತನಿಗೆ ತೃಪ್ತಿ. ಯಾರು ಮತ್ತೊಬ್ಬರ ಕಷ್ಟ ಪರಿಹಾರಕ್ಕೋಸ್ಕರ ಶ್ರಮಿಸ್ತಾರೆ ಅದು ನನ್ನ ದೊಡ್ಡ ಪೂಜೆ. ಮಹಾದೇವರು ಕೊಟ್ಟ ಮಾತು, ಪರಮಾರಾಧನಂ ತದ್ದಿ ಪುರುಷಸ್ಯ ಅಖಿಲಾತ್ಮನ. ಎಲ್ಲರ ಬಳಿ ಅನೇಕ ವಿಷಯ. ನಮ್ಮ ತುಳುನಾಡಿನ ದೊಡ್ಡ ಆಚಾರ್ಯರು, ಇಡೀ ಭಾರತದಲ್ಲಿ ಪ್ರಸಿದ್ಧರು. ಅವರ ತತ್ವಜ್ಞಾನವನ್ನು ವಿದೇಶಿಯರು ಕೂಡ ಗೌರವದಿಂದ ಸ್ವೀಕರಿಸ್ತಾ ಇದ್ದಾರೆ. ಅಂತಹ ತತ್ವಜ್ಞಾನ ನೀಡಿದ ವ್ಯಕ್ತಿ ನಮ್ಮ ತುಳುನಾಡಿನ ಮಧ್ವಾಚಾರ್ಯರು ಅಂತ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ನಮಗೆ ಅದು ಗೊತ್ತೇ ಇಲ್ಲ ಆ ವಿಚಾರ ಅಂತ ನಮ್ಮಲ್ಲಿ ಅವತರಿಸಿದರು. ಅವರ ಸಂದೇಶ ಎಷ್ಟು ವ್ಯಾಪಕ. ಮೋಕ್ಷ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಒಂದು ಜಾತಿಗೆ ಮಾತ್ರ ಅಲ್ಲ. ಯಾರು ಒಬ್ಬ ಭಗವಂತನ ಭಕ್ತರು ಯಾರೇ ಆಗಲಿ, ಯಾವ ಜಾತಿಯವರೇ ಆಗಲಿ, ಅವರಿಗೆ ಮೋಕ್ಷ ಇದೆ. ಅವರ ಅಧ್ಯಾತ್ಮ ಸಿದ್ಧಿ ಪಡೆಯಬಹುದು, ತಪಸ್ಸು ಮಾಡಬಹುದು, ಆರಾಧನೆ ಮಾಡಬಹುದು. ದೀಕ್ಷೆ, ಭಗವಂತನ ಭಕ್ತಿ ದೀಕ್ಷೆ ದಲಿತರಿಂದ ಆರಂಭಿಸಿ ಬ್ರಾಹ್ಮಣರವರಿಗೆ ಎಲ್ಲರಿಗೂ ಕೂಡ ಕೊಡಬೇಕು ಅಂತ ಆಚಾರ್ಯರು ಘೋಷಣೆ ಮಾಡಿದ್ದಾರೆ. ಅದರಿಂದ ಸಕಲರಿಗೂ ಅದಕ್ಕೂ ನಮ್ಮ ಉದಾಹರಣೆ ನಮ್ಮ ವಜ್ರದೇವಿ ಸ್ವಾಮಿಗಳೇ ಉದಾಹರಣೆ. ಹೀಗೆ ಅಂತ ಎಲ್ಲ ಜಾತಿ ಜನಾಂಗದವರಿಗೆ ಭಕ್ತಿ ಸಂದೇಶ ನಿಮ್ಮಂತರಂಗ ಬಿಂಬಿಸುವ ಭಾವತರಂಗಳಿಗೆ ಕನ್ನಡ ಹಿಡಿಯುವಂಥ ಪ್ರಯತ್ನ ನಾವು ಮಾಡ್ತೇವೆ ಅಂತ ಹೇಳುತ್ತಾ ಪರಮ ಪೂಜ್ಯವರಿಂದ ಜ್ಯೋತಿ ಬೆಳಗಿಸಲ್ಪಟ್ಟು ನಾವೆಲ್ಲ ನಿರೀಕ್ಷಿಸ್ತಾ ಇದ್ದಂತಹ ಗಳಿಗೆ ನಾವಿದ್ದೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಎದ್ದು ನಿಂತು ಈ ವಿಶೇಷವಾದಂತಹ ಸಂದರ್ಭವನ್ನು ಕಣ್ತುಂಬಿಸಿಕೊಳ್ಳಬೇಕು. ಮಗು ಹೃದಯದ ಪೇಜಾವರ ಶ್ರೀಗಳಿಗೆ ಕನಕ ತುಲಾಭಾರ ಸೇವೆ.
धियं वादय मे कुले मातरं वरत्वमालिनी आवस्त्रगन्धस्निग्धानि तव समे गृहे निजदेवी मातरं धियं वादय मे कुले आग्रां यत्कर्णीं वृष्टिं सिंहणां वरत्वमालिनी सूर्यां हिरण्मयी लक्ष्मीं जातवेदो महावः अतो देवा वन्दना यतुर्विष्णुर्विच ತಮ್ಮ ಕಾರ್ಯಬಹುಳ್ಯದ ನಡುವೆಯೂ ಕೂಡ ಅನ್ಯಾಯವನ್ನು ಸಹಿಸಬಾರದು. ಕೃಷ್ಣ ಅನ್ಯಾಯವನ್ನ ಮಾಡದವರಿಗೆ ಸರಿಯಾದ ಬುದ್ಧಿಯನ್ನ ಕಲಿಸ್ದ. ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ ಇವರೇನು ಪರಾಕ್ರಮಿಗಳಿರ್ಲಿಲ್ಲ, ಪರಾಕ್ರಮಿಗಳೇ ಇದ್ರು. ಆದ್ರೆ ಅನ್ಯಾಯದ ಪಕ್ಷ ವಹಿಸಿದ್ರಿಂದ ಕೃಷ್ಣ ಧರ್ಮ ಅಂದ್ರೆ ಯಾವುದು ಅಂತ ಹೇಳ್ದ. ಶ್ರೀಮಠದ ಚರಿತ್ರೆ ವಜ್ರದೇಹಿದ ಪುಣ್ಯದ ಮಣ್ಣು ಅಂತ, ಅಂದ್ರೆ ಈ ನೆಲದ ಪುಣ್ಯದ ಮಣ್ಣು ಎನ್ನುವಂತಹ ಅಂಕಿತವುಳ್ಳ ಶ್ರೀ ಪ್ರಶಾಂತ್ ಉಪ್ಪುಗೋಡು ಗುರುಪುರ ಇವರ ಈ ಚೊಚ್ಚಲ ಕೃತಿಯನ್ನು ಶ್ರೀ ಕ್ಷೇತ್ರ ಕಟೀಲಿನ ಆನುವಂಶಿಕ ಚಕ್ರದ ವೇದಮೂರ್ತಿ ಅನಂತ ಆಸರಣರು ಬಿಡುಗಡೆ ಮಾಡಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತ ಈ ಕೃತಿಗಳ ಬಿಡುಗಡೆ. ಪುಸ್ತಕ ಬಿಡುಗಡೆ ಮಾಡಿದಂತಹ ವೇದಮೂರ್ತಿ ಶ್ರೀ ಅನಂತ ಅವರಿಂದ ಅನುಗ್ರಹ ಸಂದೇಶ. ನಮ್ಮ ಧರ್ಮ ಗುರುಗಳು ಹೇಳಿದ ಹಾಗೆ ನಿಜವಾಗಿ ಅದು ಸತ್ಯ. ಮಧ್ವಾಚಾರ್ಯರು ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಲ್ಪಟ್ಟಿದ್ದಾರೆ. ಏನು ಅಂತಂದರೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. 4 ವರ್ಣವನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ಅದು ಯಾವುದರಿಂದ ಕೇಳಿದರೆ ಗುಣ ಮತ್ತು ಕರ್ಮದಿಂದ. ಯಾವುದು ಜಾತಿ ಪದ್ಧತಿ ಅಲ್ಲ, ಗುಣ ಮತ್ತು ಕರ್ಮದಿಂದ. ಅದಕ್ಕೆ ವ್ಯಾಖ್ಯಾನ ಭಗವದ್ಗೀತೆಗೆ ವ್ಯಾಖ್ಯಾನ ಮಧ್ವಾಚಾರ್ಯ ಹೇಗೆ ಕೊಡ್ತಾರೆ ಅಂತ ಹೇಳಿದರೆ, ಬ್ರಾಹ್ಮಣಾ ನ್ಯೂನಗುಣಕಃ ಶೂದ್ರ ಏವ ನಿಶ್ಚಯ ಶೂದ್ರ ಅಧಿಕ ಗುಣ ಬ್ರಾಹ್ಮಣೇತಿ ಅಭಿಧೀಯತೆ ಅಂತ. ಯಾರಲ್ಲಿ ಗುಣ ಸಾಧರ್ಮ್ಯ ಹೆಚ್ಚಿರ್ತದೋ ಅವ ಬ್ರಾಹ್ಮಣನಾಗ್ತಾನೆ. ಯಾವ ಬ್ರಾಹ್ಮಣನಾಗಿದ್ದರೂ ಅವ ಗುಣ ಸಾಧರ್ಮ್ಯ ಕಡಿಮೆ ಇದ್ದರೆ ಅಂತಾದರೆ ಅವ ಶೂದ್ರನಾಗ್ತಾನೆ. ಯಾರಿಗೆ ಕರ್ಮದಲ್ಲಿ ಒಳ್ಳೆ ನಿಷ್ಠೆ ಇರ್ತದೋ, ಸತ್ಕರ್ಮಾಚರಣೆ ಮಾಡ್ತಾನೋ ಅವ ಬ್ರಾಹ್ಮಣನಾಗ್ತಾನೆ. ಯಾರು ಸತ್ಕರ್ಮಾಚರಣೆ ಮಾಡುವುದಿಲ್ವೋ ಅವ ದುಷ್ಕರ್ಮಿಯಾಗಿ ಅವ ಶೂದ್ರನಾಗಿ ಬೆಳೀತಾನೆ. ಇದು ಮಧ್ವಾಚಾರ್ಯರ ತತ್ವ. ಅಭ್ಯಾಗತ ಪ್ರಮುಖರು ಪರಮಪೂಜ್ಯ ಸ್ವಾಮೀಜಿಯವರು ಉಪಸ್ಥಿತರಿದ್ದು ಇವರ ಮುಂದಿನ ಬದುಕು ಸನಾದವಾಗಲಿ, ಸುನಾದವಾಗಲಿ, ಸತ್ರಾಣವಾಗಲಿ, ಸುತ್ರಾಣವಾಗಲಿ. ಸಮಕ್ಷದಲ್ಲಿ ಈ ಸಮ್ಮಾನವನ್ನು ಮಾಡ್ತಾ ಇದ್ದೇನೆ. ಸರ್ವಾರ್ಥ ಸಿದ್ಧಿಯಾಗಲಿ ಎಂದು ಹಾಗೆ ಸರ್ವಮಂಗಲೆಯಲ್ಲಿ ಸಂಪ್ರಾರ್ಥಿಸಿಕೊಳ್ಳುತ್ತೇನೆ. ಮೇಲಿರುವಂತಹ ಎಲ್ಲ ಬಂಧುಗಳ ಚಪ್ಪಾಳೆ ಇವರ ಮುಂದಿನ ಸಾಧನೆಗೆ ಪ್ರೇರಕವಾಗಲಿ, ಪೂರಕವಾಗಲಿ ಎನ್ನುವಂತಹ ಸದಾಶಯ. ಸಂತೋಷ ಅಂತ ಹೇಳಿದರೆ ಗುರುವಿಗೂ ಶಿಷ್ಯನಿಗೂ ಒಂದೇ ವೇದಿಕೆಯಲ್ಲಿ ಈ ಸಂದರ್ಭದಲ್ಲಿ ಸಮಾನ ಆಗುತ್ತಾ ಇದೆ. ಸುಧೀರ್ವರ ಒಂದು ಒಳ್ಳೆಯ ಮಾತಿದೆ, ನನ್ನ ಶಿಷ್ಯನಿಗೆ ಸಮಾನ ಆಗುವುದೇ ನನಗೆ ದೊಡ್ಡ ಸನ್ಮಾನ ಅಂತ. ಇದರಂತೆ ಉಳ್ಳಂತ ಸುಧೀರ್ ಉಳ್ಳಾಳರು ರೂಪಿಸಿದಂಥ ಒಂದು ಅದ್ಭುತ ಪ್ರತಿಭೆ ಮಾಸ್ಟರ್ ಆಯುಷ್.
ಸುಧೀರ್ ಉಳ್ಳಾಡ್ರು ಮಾಡಿದ ಸಾಧನೆ ದೊಡ್ಡದು. ಅದಕ್ಕಿಂತ ದೊಡ್ಡ ಸಾಧನೆ ಇಂಥ ಒಂದು ಪ್ರತಿಭೆಯನ್ನು ಸಿದ್ಧಪಡಿಸಿದೆ ಅವರು ಮಾಡಿದಂತ ಬಹಳ ದೊಡ್ಡ ಸಾಧನೆ. ಪರಮಪೂಜ್ಯ ಸ್ವಾಮೀಜಿಯವರು ಹಾಗೂ ಪೂಜ್ಯ ಅನಂತಾಶ್ರಮರು ಪುಸ್ತಕವನ್ನು ಬರೆದಂತ ಪ್ರಶಾಂತ್ ಗುರುಪುರವರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ. ಇನ್ನು ಮುಂದೆಯೂ ಇವರಿಂದ ಅನೇಕ ಪುಸ್ತಕಗಳು ಪ್ರಕಟಗೊಳ್ಳಲಿ, ಕ್ಷೇತ್ರದ ಆರಾಧ್ಯ ದೇವರ ಅನುಗ್ರಹ ಇವರಿಗೆ ಅಂತ ಪ್ರಾರ್ಥಿಸಿಕೊಂಡಾರೆ. ಅದೇ ರೀತಿ ಶ್ರೀ ಸರ್ಕಾರ ಮಂಗಳೂರಿನ ಗುರುಪುರದ ಪುಣ್ಯದ ಮಣ್ಣು, ವಜ್ರದೇಹಿ ಮಠ ಇರುವಂತಹ ಈ ಮಣ್ಣು ಇವತ್ತು ತುಂಬ ಸರಳವಾಗಿ ನಿಮಗೆ ಕಾಣ್ತಿರಬಹುದು. ಜಗತ್ತಿನ ತುಂಬ ಕಾರ್ಗತ್ತಲು ಕವಿತಾ ಇದೆ. ಮಾನವೀಯತೆಗೆ ತುಂಬ ದೊಡ್ಡ ಗಂಡಾಂತರ ಬಂದಿದೆ. ಜಗತ್ತಿನಲ್ಲಿ ಜಲ, ನೆಲ, ಮಾನವತೆ, ಮೌಲ್ಯಗಳು, ಆದರ್ಶಗಳು, ಬದುಕು ಯಾವುದು ಸುರಕ್ಷಿತವಾಗಿಲ್ಲ. ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ತಲೆತಲಾಂತರಗಳಿಂದ ಕಟ್ಟಿದಂತ ನಾಗರಿಕತೆಯನ್ನ ಕ್ಷಣಾರ್ಧದಲ್ಲಿ ಉಗ್ರಗಾಮಿಗಳು ದೊಡ್ಡ ದೊಡ್ಡ ಕ್ಷಿಪಣಿಗಳ ಮೂಲಕ ಉಡಾಯಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ದೇಶಗಳು ತಮ್ಮ ಅಮೂಲ್ಯವಾದ ಹಣವನ್ನ ಜಗತ್ತನ್ನ ರಕ್ಷಣೆ ಮಾಡಲಿಕ್ಕಾಗಿ ಅಂತ ಶಕ್ತಿಗಳ ವಿರುದ್ಧ ಸಮರವನ್ನ ಸಾರಿದ್ದಾರೆ. ಇಂಥ ಕಾರ್ಗತ್ತಲಿನ ಸಂದರ್ಭದಲ್ಲಿ ಹೆಣ್ಣನ್ನ ಮಾತೆ ಎಂದು ಪೂಜಿಸುವಂತಹ, ಸೋದರಿ ಎಂದು ಗೌರವಿಸುವಂತಹ, ಮಗಳೆಂದು ಮಮಕಾರ ಮಾಡುವಂತಹ ಸಮಾಜದಲ್ಲಿ ಕೂಡ 3 ವರ್ಷದ ಹಸುಗೂಸಿನಿಂದ ಹಿಡಿದು 80ರ ವಯೋವೃದ್ಧ ತಾಯಿಯವರೆಗೆ ಮಾನವತೆಯನ್ನ ಮರೆತು ಅವಳ ಮೇಲೆ ಅತ್ಯಾಚಾರ, ಹಲ್ಲೆ, ದೌರ್ಜನ್ಯ ನಡೀತಾ ಇದೆ. ಸಾಂಸ್ಕೃತಿಕ ವೈಭವದ ಸಂಕೇತ, ಸನಾತನ ಸಂಪ್ರದಾಯದ ಸಾಕ್ಷಾತ್ಕಾರ ಮತ್ತು ಸಾತ್ವಿಕ ತಪನೆಯ ರಸ ನಿಮಿಷಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಸ್ನೇಹಿತರೆ. ಒಂದ್ ಕಡೆ ಹೇಳ್ತಾರೆ, ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟಕರ್ಮ ಮಾಡಿದಾಗ, ಶೃಂಗಾರದ ದೇಹದಿಂದ ಅಂಗ ಮುರಿದು ಬೀಳುವಾಗ, ಬರದಿ ಯಮನ ಭಟರು ಬಂದು ನಡೆಯಿರಿ ಎಂದು ಹೇಳುವಾಗ, ಕೊನೆಯ ಕಾಲಘಟ್ಟದಲ್ಲಿ ನಾಮ ಒದಗದು, ಹರಿಯ ನಾಮ ಒದಗದು ಎನ್ನುವಂತೆ ಮನುಷ್ಯ ಕೈ ನಡೆಯೋ ಕಾಲಕ್ಕೆ, ಮೈ ದುಡಿಯೋ ಕಾಲಕ್ಕೆ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಬೇಕಂತೆ. ಇದಕ್ಕೆ ನಮಗೆ ಸ್ಫೂರ್ತಿಯಾದಂಥವರು ನಾನು ಮೊದಲೇ ಹೇಳಿದಾಗೆ ನೇರ ದಿಟ್ಟ ನಡೆಯ ಮತ್ತು ನುಡಿಯ ಸನ್ಮಾನ್ಯ ಪರಮ ಪೂಜ್ಯ ವಜ್ರದೇಹಿ ಸ್ವಾಮಿಗಳು. ಸ್ವಾಮಿಗಳು ಮಾತಾಡ್ತಾರಂದ್ರೆ ಇಲ್ಲಿ ಮಾತ್ರ ಅಲ್ಲ, ಮುಂಬೈಯಲ್ಲಿ ಕೂಡ ನಾವು ಹಲವಾರು ವೇದಿಕೆಯನ್ನು ಹಂಚಿಕೊಂಡವರಿದ್ದೇವೆ. ಬಹುಶಃ ಒಂದು 500 ಜನ ಇಷ್ಟ ಇರ್ತಾರೆ. ಮುಂಬಯಿಯ ಬಂಟರ ಸಂಘ ತುಂಬಿ ತುಳುಕ್ತದೆ, ಮುಂಬಯಿಯ ಕರ್ನಾಟಕ ಸಂಘ ತುಂಬಿ ತುಳುಕ್ತದೆ. ಅಂತಹ ಒಂದು ಚಾತುರ್ಯವನ್ನು ಇಟ್ಕೊಂಡಂಥವರು ಮತ್ತು ಹಣವನ್ನು ತೃಣವಾಗಿ ಕಂಡಂಥವರು ಪೂಜ್ಯ ಸ್ವಾಮೀಜಿಯವರು. ಎಲ್ಲವನ್ನ ಹೇಳಿದ್ದಾರೆ. ವಿಶ್ವಶಕ್ತಿತ್ವ ಸ್ವಾಮೀಜಿಯಿಂದ ಹಿಡಿದು, ಗೋಪಾಜಿಯಿಂದ ಹಿಡಿದು, ಸಹೋದರಿ ತೇಜಸ್ವಿನಿಯಿಂದ ಹಿಡಿದು ಅವರ ಗುಣಗಾನವನ್ನು ಮಾಡಿದ್ದಾರೆ ಸ್ನೇಹಿತರೆ. ಪರಮಾತ್ಮ ನೋಡುವಂಥದ್ದು ಪ್ರಾರ್ಥನೆಯ ಪ್ರಾಮಾಣಿಕತೆಯಂತೆ. ಪ್ರಥಮ ಬೇರಿನ ಹಂತದಿಂದ ಪ್ರಣಾಮೀರಿದ ಹಂತಕ್ಕೆ ಅದು ಎದ್ದು ನಿಂತಾಗ ಬಹುಶಃ ಇಂಥ ಕಾರ್ಯಕ್ರಮಗಳು ಕಳೆಗರ್ತವಂತೆ.
ಈ ನಾಡಿಗೆ ಒಂದು ಭವ್ಯವಾದ ಪರಂಪರೆ ಇದೆ ಸ್ನೇಹಿತರೆ. ಒಂದು ಕಡೆ ಹೇಳ್ತಾರೆ, ತುತ್ತಿಗಿಂತ ತತ್ವ ಹಿರಿದಂದರಿತು, ತತ್ವವನ್ನು ತಲೆಯ ಮೇಲೆ ಹೊತ್ತು ಜನಕಂಜೆ ನಡೆಯದೆ ಮನಕಂಜೆ ನಡೆದ ಮರಣವಿಲ್ಲದ ಮಹಾಂತರಿಂದಾಗಿ ಈ ನಾಡು ದಿವ್ಯತೆಯನ್ನ, ಭವ್ಯತೆಯನ್ನ, ಶ್ರೇಷ್ಠತೆಯನ್ನ, ಜ್ಯೇಷ್ಠತೆಯನ್ನ, ಸಂಸ್ಕಾರವನ್ನ, ಸಂಸ್ಕೃತಿಯನ್ನು ಕಂಡಿ ಸ್ನೇಹಿತರೆ. ಹೇಳ್ತಾರೆ, ತ್ಯಾಗರಾಜರ ಗಾನ, ವಾಲ್ಮೀಕಿ ಕವನ, ರಾಮನಡಿ ಇಟ್ಟನೆಲ್ಲ, ಭೀಮನುಸುರಿದ ಗಾಳಿ, ವ್ಯೋಮದಿ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲ್, ಇಂಥ ಹಿರಿಮೆಗರಿಮೆಯುಳ್ಳಂಥ ನಾಡು. ಅದಕ್ಕೆ ವಿಶೇಷವಾದ ವಜ್ರಾದೇವಿ ಮಠದ ಜಾತ್ರೆ ಮಹೋತ್ಸವದ ಪರವಾತ ಭಾರಿ ಶೋಕದ ಒಂಜಿ ಕಾರ್ಯಕ್ರಮ ಮಲ್ದೇರು. ವಿಶೇಷವಾದ ಗೌರವಾನ್ವಿತ ಒಂಜಿ 7-8 ಜನಕ್ಕೆ ಸನ್ಮಾನ ಮಲ್ದೇರು. ಆ ಸನ್ಮಾನ ದಾಯಗಿಂದು ಪನ್ನೆಂಡ ಸ್ವಾಮೀಜಿನ ಮಲ್ದೇರು ಪನ್ನೆಂಡ ಅಕ್ಲಿಗೆ ಒಂಜಿ ಉತ್ತೇಜನ ಪರಿಹಾರ ಮಾಡೋದು. ಓಲಾಂಡ್ಲ ಖುಷಿ ಜಂಡ ಮನುಷ್ಯಗೆ ಎದುರು ಪೋಯಾರ ಪೂಜಿ ಮನುಷ್ಯನ ಜನ್ಮನೇ ಅಂಜಿ ನಮ್ಮ ದಾದಂದು ಪಂಡ ಈ ಭೂಮಿಗೆ ಬೈದ ಬಂದಲೆ ನಮ್ಮ ಏಪಲ ಯಾನಂದು ಪನ್ಪನ ಬೊಡ್ತು ನಮಾಂದು ಪಂಡದ ಬದುಕೊಡು ದಯ ಪಂಡ ಮನುಷ್ಯ ಜನ್ಮ ನಮಗ ವಿಶೇಷವಾಯಿನ ಜನ್ಮ ಬಂದಲೆ ಅಂಚಾತ್ ಯಾನ ಜಾಸ್ತಿ ಪಾತೆರೆ ಪೋಪುಜಿ ತಡಾತಂದು ಈ ಕ್ಷೇತ್ರಕ್ಕೆ ಬರಿಯರೆ ಅವಕಾಶ ಕೊಡ್ತು ಈ ಕ್ಷೇತ್ರದ ಸಭೆಟ್ ಪಾಲ್ಗೊಳ್ಳರೆ ಅವಕಾಶ ಕೊರನಂಚಿನ ವಜ್ರಾದೇವಿ ಮಠದ ಸರ್ವ ಸದಸ್ಯರಿಗಳ ಹರಿ ಓಂ ನತೋಸ್ಮಿಹಂ ತ್ವಾಕಿಲ ಹೇತು ಹೇತುಂ ನಾರಾಯಣಂ ಪೂರುಷಮಾದ್ಯಮವ್ಯಯಂ ಯನ್ನಾಭಿಜಾತ ದರವಿಂದ ಕೋಶಾತ್ ಬ್ರಹ್ಮಾವಿರಾಸೀದ್ಯತಯೇಷ ಲೋಕಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಅನವದ್ಯಾತ್ಮ ಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿ ಗುರುಭ್ಯೋ ನಮಃ. ಮನುಷ್ಯ ಜೀವನಗ ಬೈದ ಮನುಷ್ಯ ಜೀವನಗ ಬತ್ತಿ ಬೊಕ್ಕ ಜ್ಞಾನಿಲ್ ಪಣ್ಪುನದಾದ ಒಂದು ಕೆಂಡ ಆ ಮನುಷ್ಯತ್ವದ ಜೀವನ ಉದ್ಧಾರ ಮಲ್ಪಲ್ಲ ಅಂತ ದೇವರೇ ಶರೀರ ಕೊರ್ತೇರು ಬುಡಬಡಾಪನ ಅವಯವ ಅಂಗಾಂಗಲಿನ ಮಂತ ಸೃಷ್ಟಿ ಮಂತದ ಕೊರ್ತೇರು. ಆ ಸೃಷ್ಟಿ ಮಂತದ ಅಂಗಾಂಗನ ಸದುಪಯೋಗ ಮಲ್ತದ ದಾದಾಂಡಲ್ಲಿ ಎಡ್ಡೆ ಕೆಲಸ ಮಲ್ತದ ಭವಿಷ್ಯಕ್ಕೆ ನಮ್ಮ ಪೋವೆರೆ ಉಲ್ಲ ಮೂಲದಲ್ಲ ಕುಲ್ಲೇರಿಗೆ ಬೈದಿನ ಹತ್ತು ನಮ್ಮ ಕುಲ್ನಾತ ದಿನ ಒಂದು ಎನ್ನ ಭೂಮಿ, ಒಂದು ಎನ್ನ ಸಂಸಾರ, ಒಂದು ಎನ್ನ ಕುಟುಂಬ, ಒಂದು ಎನ್ನ ಬಂಧುಲು, ಒಂದು ಎನ್ನ ಬಳಗ, ಒಂದು ಮಂತ ಪನೊಂದೇ ಇಪ್ಪುವ ಪೋನಾಗ ನಮ್ಮನೊಟ್ಟಿಗೆ ಏರು ಪೂಜೆ ನಂಗಂತೂ ಗೊತ್ತಾಬುಜಿ ಅಂಡ ಜ್ಞಾನಿಲ್ ಪಂತಂತಾದ ಅಂದ್ ಕೆಂಡ ಕಡೆಕ್ ನಮನ ಈ ಶರೀರ ಬಿಡ್ದು ಪ್ರಯಾಣ ಮಲ್ಪನಾಗ ಭಗವಂತೆವರಿ ನಮ್ಮನ ಒಟ್ಟಿಗೆ ಇಪ್ಪೋಡು. ಆ ಭಗವಂತೆ ಇತ್ತಂಡ ಜೀವನ ಸಾರ್ಥಕ್ಯ ಅಂಡ ಇದು ಮಲ್ಲ ಶಕ್ತಿ ಬೇಕಾದ ತಿಕ್ಕೆರೆಗಿದ್ದೀನಿ ಈತ ಅಂತ ನಮ್ಮ ಮಲ್ಪನ ಕೆಲಸದ ಆದೇಕ ಕೇಂಡ ಭಗವಂತನ ಪ್ರೀತಿಗೋಸ್ಕರವಾದ ಪರಮಾತ್ಮನ ಒಲಿಸಾವುಡು ಒಂದು ಪಣ್ಪೇರು, ದೇವನೊಲುಮೆಯು ಜಾತಿ ಹರವು ಒಂದು ಪಣ್ಪೇರು. ಭಗವಂತನ ಒಲುಮೆ ಜಾತಿರ್ದಿಲ್ಲ ಮಿಗಿಲಾಯಿ ನಾವು ಅವು ಹರವು ಒಂದು ಪಂಡ ಬುಡ್ದು ಬಿಡ್ಲ ಅಂದವಿನ್ ಅಂಚಾದ ಇಂಕಲ ಕರ್ತವ್ಯನ್ ಮಂತೊಂದು ಭಗವಂತನ ಸೇವೆಯನ್ನು ಪುನಃ ದೃಷ್ಟಿಯ ಹಿಂದೂ ಸಮಾಜದ ಸೇವೆ ಮಲ್ಪನವು ನಮ್ಮದು ಧರ್ಮ. ಆ ಧರ್ಮ ನಮ್ಮನ್ನ ಪುಟ್ಟಿ ಬೊಕ್ಕ ನಮಕ ಆ ಧರ್ಮದ ಉತ್ಥಾನ ಆಗಿ ಬೊಕ್ಕ ಆ ಧರ್ಮದ ಋಣನ್ ತೀರ್ಸಾವು ನಮ್ಮ ಕರ್ಮ ಆತ್ ಮನ್ಪೋಡು ಈತ ಮಂತ ನಮ್ಮ ಮಲ್ಪನು ಪುಗಾರ್ತೆಗತ್ತು ಪುಗರೊಡೊಂದತ್ತು ಈತ ಮಂತ ಸೇವೆ ಮಂತಂದ ಭಗವಂತಗ ಪ್ರೀತಿ ಆಪುಣ ಅಂದ ಪರೀಕ್ಷೆ ಮಲ್ಪುನ ಆತೆ ಭಗವಂತಗ ಪ್ರೀತಿ ಅಂಡ ಯಾವು ಈತ ಮಹನೀಯರ ಲೆಪ್ಪುವ ಪಣ್ಣಗ ಅಕಳು ಬರೋಡೋನ್ ಪುನಃ ಅಪೇಕ್ಷೆ ನಮಕ್ ಇತ್ತಂಡಲ್ಲ ಬರಂದನ ಅಕಳು ಎತೋ ಜನ ಉಳ್ಳೇರು ಮಂತೆರೆಗಳ ಬರ್ರೆ ಪೂಜಿ ಸನ್ಮಾನ್ಯ ಯಡಿಯೂರಪ್ಪ ಲೆಪ್ಪೆರ ಸುರು ಮಲ್ತಿನ ಒಂದು 4ನೇ ಸರ್ತಿ ಬೈಜೀರು ಅಂಡ ಅರ್ನ ಪ್ರೀತಿಯನ್ನು ಮಿ ದಿಂಜ ಉಂಡು ಕಾರಣ ಯಾರಿಗೆ ಬರ್ರೆ ಬಿಡೋ ನಿಜ್ಜಿ ಅಂಡ ಆ ಬಡವತ್ತೆ ನಮಕಿಪ್ಪುನು ಆ ಪ್ರೀತಿನ ಸಂಪಾದನೆ ಮಂತದತ್ತ ಆ ಪ್ರೀತಿನ ಸಂಪಾದನೆ ಮಂತದ ಆ ಪ್ರೀತಿನ ಗಟ್ಟಿಗೆ ಎಂಚದೀಪು ನೀನು ಪ್ರಯತ್ನ ಮಲ್ಪುನ ಆತಿ ಟೀಕೆ ಬರ್ಪುಂಡು ಟಿಪ್ಪಣಿ ಬರ್ಪುಂಡು ಸ್ವಾಮಿ ಲಂಚಿನಾರು ಸ್ವಾಮಿ ಲಿಂಚಿನಾರು ಒಂದು ಮಂತ ಬರ್ಪುಂಡು ಸಮಾಜ ನಮ್ಮ ಮಲ್ಪುನು ಸಮಾಜದ ಎಡ್ಡೆಗೆ ಐಟ್ ಹಾಳು ಬರು ಅವಿತ ಉದ್ದೇಶ ನಮಕಿದ್ದಿ ಹಾಳು ಮಲ್ಪೋಡು ಪುನಃ ಚಿಂತನೆ ಎಲ್ಲ ನಮಡ ಇದ್ದಿ
ಏರಾ ಬತ್ತದ ಕಷ್ಟ ಬಿಡೋನು ಮೇರು ಸ್ವಾಮಿಲೆ ಇಂಚಾನ್ ಅಕಳ ಕಷ್ಟ ಪರಿಹಾರಕ್ಕೆ ಪ್ರಯತ್ನ ಮಲ್ಪನವು ನಮ್ಮನ ಧರ್ಮ ಇನಿ ನಮ್ಮನ್ನು ಕಾಪಾಡ್ದೀನಿ ಈ ಮಟ್ಟಕ್ಕೆ ನಮ್ಮನ್ನು ಉಂಟಾದೀನಿ ನಮ್ಮನ್ನ ಧರ್ಮನೇ ವಿನಃ ಬೊಕದಾಲತ್ ಏನ ಧರ್ಮ ನಮ್ಮೊಂದೇ ಬದುಕದೀನಿ ದಿಟ್ಟತನದ ಹೋರಾಟದ ಕೆಚ್ಚೆದ ಬದುಕಿಯನ್ನ ಐತ್ ರಾಜಿಲ ಮಲ್ಪಲ್ಲ ಇಜ್ಜಿಯನ್ನ ದಾಯಿಗೆ ಬಣ್ಣ ತಪ್ಪು ಮಲ್ತದಿನೇ ಇಜ್ಜಿನ ದಾಯಿ ಬೊಕ್ಕೆ ಹಿಂಗೆ ಭಯದಾಗ ತಪ್ಪು ಮಲ್ತಿನೇ ಈಗ ಭಯ ಉಪ್ಪುಂಡು ನಾಲ್ಗೋಡೆದ ಮಧ್ಯಾಡು ಉಪ್ಪುವೆ ಏನೇನು ಪರಿಚಯ ಮಲ್ಪೆರಲ್ಲ ಬೋಪುಜಿ ಏನೇನ ಒಟ್ಟಿಗೆ ಪಾತಿಯರೆಲ್ಲ ಬೋಪುಜಿ ಅಂಚ ಬಂಡಿದು ತಪ್ಪು ಮಲ್ಪಂದನೇ ಈಗ ದಾದಿತ್ತ ಭಯ ಅಂಚಾದ ನಿರ್ಭಯವಾದ ಬದುಕುನ ಸಂತೆಯನ್ನು ಮಾರ್ಗಡಿ ಯಾನ್ ಪಂತೆ ಎನ್ನ ಬಗ್ಗೆ ದಾದಾಂಡಲ್ಲ ಅಂತ ಸನ್ಯಾಸಿಗೆ ದಾಳ ಬೇರಿದ್ದಿ ಇಂಕ್ಲೆಗೆ ಸನ್ಯಾಸ ಕೊರ್ನಾಗ ಹವನ ಮಂತಿದ್ ಸುದೇಟಿ ಎಂಕ್ಲೇನ್ ಕಡಪುಡ್ನಾಗ ಪೂರ ವಸ್ತ್ರ ಕಳೆತದ ಕಡಪುಡುವೇರು ಪೂರ ಹೊಸ ಜನ್ಮ ನಿಕ್ಕನ್ ಒಂಜಿಗಳಿಗೆ ದೇಹದ ಎಂಚಿನ ವ್ಯವಸ್ಥೆಯಲ್ಲೂ ಅವಿನ ಮಂತ ಒಂಜಿಗಳಿಗೆ ಕಳೆದು ಅಪಯೆ ಅಮ್ಮ ಮಂತ ಶಾಸ್ತ್ರ ವಚನದ ವ್ಯವಸ್ಥೆಯನ್ನು ಬಿಡ್ದು ಅಕಳಿಗೆ ಮಂತ ಪಿಂಡ ಪಾಡ್ದು ಸ್ವಯಂ ತನಕ ಪಿಂಡ ಪಾಡ್ದು ಬತ್ತನ ಸನ್ಯಾಸಿ ನನ್ನ ಪಿಂಡ ಎಲ್ಲ ಪಾಡ್ರಿ ಇಜ್ಜಿ ಇಂಕ್ ಬೊಕ ಭಯದಾದಿತ್ತ